ಸೊ ಯಾವ ತರ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇದೆಯಾ, ರೈಟ್ ಐಸ್ ಯಾವ್ದು ಯೂಸ್ ಮಾಡ್ತೀವಿ, ಲೆಫ್ಟ್ ಐ ಯಾವ್ದು ಯೂಸ್ ಮಾಡ್ತೀವಿ ಅಂತ. ಸೊ ಯಾವಾಗ್ಲೂ ಅಷ್ಟೇ ಇದ್ರದ್ದು ವಿಡ್ತ್ ಗೊತ್ತಾಗ್ತಾ ಇದೆಯಾ, ಚಿಕ್ಕದ್ರಿಂದ ದೊಡ್ಡದಾಗ್ತಾ ಇದೆ. ಸೊ ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ಚಿಕ್ಕದು, ಇಲ್ಲೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇದು ಬಂದು ಇನ್ನರ್ ಅಂದ್ರೆ ಈಗ ಇದು ರೈಟ್ ಸೈಡ್ ಬರುತ್ತೆ, ಇದು ಲೆಫ್ಟ್ ಸೈಡ್ ಬರುತ್ತೆ. ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಕೆಲವೊಬ್ಬರಿಗೆ ಬಂದು ಕಣ್ಣು ತುಂಬಾ ಪುಟಾಣಿದಾಗಿರುತ್ತೆ, ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ, ಲ್ಯಾಶಸ್ ನ ಕಟ್ ಮಾಡ್ಬೇಕಾಗುತ್ತೆ. ಸೊ ಆ ತರ ಟೈಮಲ್ಲಿ ಎಲ್ಲಿ ಕಟ್ ಮಾಡ್ತೀರಾ, ಫ್ರಂಟ್ ಅಲ್ಲಿ ಕಟ್ ಮಾಡ್ತೀರಾ, ಬ್ಯಾಕ್ ಸೈಡ್ ಕಟ್? ಯಾವ ಕಡೆ ಎಡ್ಜ್, ಇದನ್ನ ಇನ್ನರ್ ಅಂತ ಕರಿತೀವಿ. ಇನ್ನರ್ ಎಡ್ಜ್, ಔಟರ್ ಎಡ್ಜ್ ಅಲ್ಲಿ ಕಟ್ ಮಾಡ್ತೀವಿ. ಯಾಕೆ ಔಟರ್ ಎಡ್ಜ್ ಅಲ್ಲಿ ಕಟ್ ಮಾಡ್ತೀವಿ, ಇನ್ನರ್ ಎಡ್ಜ್ ಅಲ್ಲಿ ಯಾಕೆ ಕಟ್ ಮಾಡಲ್ಲ? ಚಿಕ್ಕದಾಗಿರುತ್ತೆ. ಓಕೆ, ಔಟರ್ ಎಡ್ಜ್ ಅಲ್ಲೇ ಕಟ್ ಮಾಡ್ತೀವಿ. ಇನ್ನರ್ ಎಡ್ಜ್ ಅಲ್ಲಿ ಯಾಕೆ ಕಟ್ ಮಾಡಲ್ಲ ಅಂತ ಹೇಳಿದ್ರೆ, ಈಗ ನೋಡ್ತಾ ಇದೀರಲ್ಲ, ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ವಿಡ್ತಲ್ಲಿ ಲ್ಯಾಶಸ್ ದೊಡ್ಡದಾಗ್ತಾ ಇದೆ. ಈಗ ನಾವು ಇನ್ನರ್ ಅಲ್ಲಿ ಕಟ್ ಮಾಡ್ಬಿಟ್ರೆ ಏನಾಗುತ್ತೆ, ಈ ಸ್ಪೇಸ್ ಬಂದು ಮುಂದಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಚುಚ್ಚೋ ತರ ಫೀಲ್ ಆಗುತ್ತೆ. ಇನ್ನರ್ ಅಲ್ಲಿ ಬಂದು ಅವ್ರ ಸ್ಕಿನ್ಗೆ ಕಣ್ಣು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಚುಚ್ಚೋ ತರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಬಂದು ಔಟರ್ ಕಾರ್ನರ್ ಅಲ್ಲೇನೆ ಕಟ್ ಮಾಡ್ಕೊಬೇಕು. ಓಕೆನಾ? ರೈಟ್ ಸೈಡು ಲೆಫ್ಟ್ ಸೈಡು ಐಡೆಂಟಿಫೈ ಮಾಡಕ್ ಗೊತ್ತಾಗ್ತಾ ಇದೆಯಾ? ಸೊ ಈ ಕಡೆ ಸ್ಮಾಲ್ ಇಂದ ಸ್ಟಾರ್ಟ್ ಆಗೋದ್ ಬಂದು ಇನ್ನರ್ ಕಾರ್ನರ್ ಗೆ ಬರುತ್ತೆ, ದೊಡ್ಡದಾಗಿರೋದ್ ಬಂದು ಔಟರ್ ಕಾರ್ನರ್ ಗೆ ಬರುತ್ತೆ. ಇಲ್ಲಿ ತನಕ ಅರ್ಥ ಆಯ್ತಲ್ಲ?